ಈ ಸಂದರ್ಭದಲ್ಲಿ ಹೇಳಿ, ಇನ್ನು ನಮ್ಮ ಈ ಸರ್ಕಾರ ಬಹಳಷ್ಟು ಗಟ್ಟಿಯಾಗಿದೆ. ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ವಿರೋಧ ಪಕ್ಷದವರು ಬಹಳಷ್ಟು ಕಂಟಕಾಣಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಯಾರೇನ್ ಜಗ್ಲಿ ಬಗ್ಲಿ ನಮ್ಮ ಸಿದ್ದರಾಮಣ್ಣ ಯಾವತ್ತೂ ಕೆಳಗೆ ಇಳಿಯಂಗಿಲ್ಲ. ಅವ್ರು ಇರುವ ಮಠ ಅವರೇ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ, ಅವರ ಹಿಂದೆ ಸುಮಾರು 136 ಜನ ಶಾಸಕರು ಅವ್ರ ಹಿಂದೆ ಇದ್ದಾರೆ. ನಮ್ಮ ಈ ಸರ್ಕಾರದ ಎಲ್ಲ ಮಂತ್ರಿಗಳು ಶಾಸಕರು ಸಿದ್ದರಾಮಯ್ಯನವರ ಮೇಲೆ ಅಪಾರ ಗೌರವ ಇದೆ. ಈ ಸರ್ಕಾರ ಗಟ್ಟಿಯಾಗಿ ಉಳಿದಿದೆ, ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಕೂಡ ಈಗಾಗಲೇ ಗ್ರಾಂಟ್ ಹಾಕಿದ್ದೀವಿ. ಏನು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಂದೆ ಇರುವಂತಹ ಆಸ್ಪತ್ರೆ ಮುಂದಿಡೆ ಇರತಕ್ಕಂಥ ರಸ್ತೆ ಕೂಡ ಈಗಾಗಲೇ ಮುಂದಿನ ಅತಿ ಶೀಘ್ರದಲ್ಲಿ ಪೂಜೆಯನ್ನ ಮಾಡೋಣ. ಜೊತೆಗೆ ಬೀರಲಿಂಗೇಶ್ವರ ದೇವಸ್ಥಾನದ ಒಂದು ಸಮುದಾಯ ಭವನ ಇಲ್ಲಿ ಸಿದ್ದಾರೂಢ ಮಠದಾಗ ನಮ್ಮ ಸನ್ಮುಖ ಹೇಳಿ ಈ ಎಲ್ಲಾ ಜನ ಅವ್ರನ್ನ ಎಲ್ಲ ಈ ಮಠಕ್ಕೆ ಎಲ್ಲಾ ಜನ ಬರ್ತಾರೆ. ಇನ್ನೊಂದು ಸಮುದಾಯ ಒಂದು ಕಲ್ಯಾಣ ಮಂಟಪ ಕಟ್ಟಿಸ್ಕೊಟ್ರೆ ಬಡವರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿದಾರೆ. ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ನಿಂತು ಹೇಳ್ತೀನಿ, ಈ ಸಿದ್ದಾರೂಢ ಮಠದ ಆವರಣದಲ್ಲಿ ಒಂದು ಸುಸಜ್ಜಿತವಾದ ಕಲ್ಯಾಣ ಮಂಟಪವನ್ನು ಕಟ್ಟಿಸಿ ಇಲ್ಲಿ ಭಾಗದಲ್ಲಿರ್ತಕ್ಕಂಥ ರೈತರಿಗೆ, ಸಾರ್ವಜನಿಕರಿಗೆ, ಬಡವರಿಗೆ ಅನುಕೂಲವಾಗುವಂತ ಕೆಲಸವನ್ನ ನಾನು ಖಂಡಿತವಾಗಲೂ ಅತಿ ಶೀಘ್ರದಲ್ಲಿ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ನಮ್ಮ ಈ ಸರ್ಕಾರ ಬಹಳಷ್ಟು ಗಟ್ಟಿಯಾಗಿದೆ. ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ವಿರೋಧ ಪಕ್ಷದವರು ಬಹಳಷ್ಟು ಕಂಟಕಾಣಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಯಾರೇನ್ ಜಗ್ಲಿ ಬಗ್ಲಿ ನಮ್ಮ ಸಿದ್ದರಾಮಣ್ಣ ಯಾವತ್ತೂ ಕೆಳಗೆ ಇಳಿಯಂಗಿಲ್ಲ. ಅವ್ರು ಇರುವ ಮಠ ಅವರೇ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ, ಅವರ ಹಿಂದೆ ಸುಮಾರು 136 ಜನ ಶಾಸಕರು ಅವ್ರ ಹಿಂದೆ ಇದ್ದಾರೆ. ನಮ್ಮ ಈ ಸರ್ಕಾರದ ಎಲ್ಲ ಮಂತ್ರಿಗಳು ಶಾಸಕರು ಸಿದ್ದರಾಮಯ್ಯನವರ ಮೇಲೆ ಅಪಾರ ಗೌರವ ಇದೆ. ಈ ಸರ್ಕಾರ ಗಟ್ಟಿಯಾಗಿ ಉಳಿದಿದೆ, ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ.